ಪಿಂಚಣಿ ಪಡೆಯುವಂತಹ 60 ವರ್ಷದ ಮೇಲ್ಪಟ್ಟವರು ಹಾಗೂ ವಿಧವಾ ಮಹಿಳೆಯರು ಮತ್ತು ಅಂಗವಿಕಲರಿಗೆ ಸರ್ಕಾರದಿಂದ ಊಹಿಸಲಾದಂತಹ ಭರ್ಜರಿ ಗುಡ್ ನ್ಯೂಸ್ಗಳು ಇವತ್ತು ಬಂದಿದ್ದಾವೆ. ಕರ್ನಾಟಕ ರಾಜ್ಯದ ಹಾಗೂ ಕೇಂದ್ರದಿಂದ ಎಲ್ಲಾ ಫಲಾನುಭವಿಗಳಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದಾವೆ ವೀಕ್ಷಕರೇ. ವಿಧವಾ ವೇತನ ಯೋಜನೆಯಲ್ಲಿ ಹಾಗೂ ಓಲ್ಡ್ ಏಜ್ ಪೆನ್ಷನ್ ನಲ್ಲಿ ಮತ್ತು ಇಲ್ಲಿ ಹಿರಿಯ ನಾಗರಿಕರಿಗೆ ಇಲ್ಲಿ ಶ್ರದ್ಧೆಯಿಂದ ಅಂತಾನೆ ಹೇಳಬಹುದು ಮತ್ತು ಹಾಗೂ ಅಂಗವಿಕಲರಿಗೆ ಇಲ್ಲಿ ಸರ್ಕಾರದಿಂದ ಇವತ್ತು ಸ್ವತಃ ಅಪ್ಡೇಟ್ಗಳು ಬಂದಿದ್ದಾವೆ. ಇವೆಲ್ಲವೂ ಕೂಡ ಈಗ ತಾನೇ ಬಂದಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳಾಗಿರ್ತವೆ. ಎಲ್ಲಾ ವೀಕ್ಷಕರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಷಯವಾಗಿದೆ. ನೀವಷ್ಟೇ ನೋಡದೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ತುಂಬಾ ಸಹಾಯವಾಗಲಿದೆ. ರಾಜ್ಯದ ಎಲ್ಲಾ ಫಲಾನುಭವಿಗಳಿಗೆ ಇಲ್ಲಿ ವಿಶೇಷವಾಗಿ ಇವತ್ತು ಪಿಂಚಣಿ ಪಡೆಯುವಂತಹ ವಿಧವಾ ವೇತನ ಯೋಜನೆಯಿಂದ ಹಾಗೂ ಓಲ್ಡ್ ಏಜ್ ಪೆನ್ಷನ್ ಇಂದ ತುಂಬಾನೇ ಅಪ್ಡೇಟ್ ಬಂದಿದ್ದಾವೆ. ಹಾಗೆ ಅಂಗವಿಕಲರ ಒಂದು ಪಿಂಚಣಿ ಬಗ್ಗೆ ಸರ್ಕಾರದಿಂದ ಇವತ್ತು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳು ಬಂದಿದ್ದಾವೆ. ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ಬನ್ನಿ ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ವಿಧವಾ ವೇತನ ಯೋಜನೆ ಇಲ್ಲಿ 800 ಪಿಂಚಣಿ ನಿಮಗೆ ಸಿಗ್ತಾ ಇತ್ತು. ಆದ್ರೆ ಇವತ್ತಿಂದ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಮತ್ತು ಇಲ್ಲಿ ಓಲ್ಡ್ ಏಜ್ ಪೆನ್ಷನ್ ಅಂತಾನೆ ಹೇಳ್ಬಹುದು. ಅಂದ್ರೆ ಈ ಒಂದು ಹಿರಿಯ ನಾಗರಿಕರಿಗೆ ಪ್ರೀತಿ ಮತ್ತು ಶ್ರದ್ಧೆಯ ಒಂದು ನಿರ್ವಹಣೆ ಅಂತಾನೆ ಹೇಳ್ಬಹುದು. ಬನ್ನಿ ಇವೆಲ್ಲ ಒಂದು ಅಪ್ಡೇಟ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಅಂಗವಿಕಲರ ಒಂದು ಪಿಂಚಣಿ ಬಗ್ಗೆನೂ ಕೂಡ ಮಾಹಿತಿ ಇದೆ ವೀಕ್ಷಕರು. ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ದಯವಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಮೊದಲನೆಯದಾಗಿ ವಿಧವಾ ವೇತನ ಯೋಜನೆ 800 ಪಿಂಚಣಿ ಪಡಿತಾ ಇದ್ದಂತಹ ಒಂದು ಎಲ್ಲಾ ಫಲಾನುಭವಿಗಳಿಗೆ ಇಲ್ಲಿ ವಿಶೇಷ ಪರಿಹಾರವನ್ನ ಇವತ್ತಿಂದ ಮತ್ತೆ ಘೋಷಣೆಯನ್ನ ಮಾಡಿದೆ ಸರ್ಕಾರ. ಹೌದು ವೀಕ್ಷಕರೇ, 800 ರೂಪಾಯಿ ಮಾಸಿಕ ವಿಧವಾ ವೇತನ ಮಾತ್ರವಲ್ಲದೆ ನಿಮ್ಗೆ 2000 ರೂಪಾಯಿ ಹಣ ಸಿಗುತ್ತೆ. ಹೌದು, ಇದು ಯಾವುದೇ ರೀತಿ ಬೇರೆ ರಾಜ್ಯದಿಂದ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಇದು ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಸಿಗುತ್ತೆ ವೀಕ್ಷಕರೇ. ದಯವಿಟ್ಟು ಈ ಒಂದು ವಿಡಿಯೋನ ಯಾರಾದ್ರೂ ಬೇರೆ ಅವರು ನೋಡ್ತಾ ಇದ್ರೆ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ, ಯಾರು ವಿಧವಾ ವೇತನವನ್ನ ಪಡಿತಾ ಇರ್ತಾರೆ ಅಂತವರಿಗೆ. ನೋಡಿ, ಇಲ್ಲಿ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಂತಹ ಒಂದು ಇಲ್ಲಿ ಪತ್ನಿಯರಿಗೆ ಅಂತಂದ್ರೆ ನಿಮ್ಮ ಒಂದು ಗಂಡಂದಿರು ಇಲ್ಲಿ ಸಾಲ ಬಾಧೆಯಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೆ ಇಲ್ಲಿ ವಿಶೇಷವಾಗಿ 2000 ರೂಪಾಯಿ ಹಣ ಮಾಸಿಕ ಪಿಂಚಣಿ ದೊರೆಯುತ್ತಿದೆ. ಇದು ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ಎಲ್ಲಾ ಫಲಾನುಭವಿಗಳಿಗೆ ಸಿಗ್ತಾ ಇದೆ. ಹೌದು ವೀಕ್ಷಕರೇ, ಕರ್ನಾಟಕ ಸರ್ಕಾರದನೇ ಇದನ್ನ ಕೊಡ್ತಾ ಇರುವಂತದ್ದು. ನೋಡಿ, ಇದು ವಿಶೇಷವಾಗಿ ರೈತರ ಪತ್ನಿಯರಿಗೂ ಕೂಡ ಅಪ್ಲೈ ಆಗುತ್ತೆ. ದಯವಿಟ್ಟು ಈ ಒಂದು ಮಾಹಿತಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಈಗಲೇ ಅರ್ಜಿಯನ್ನ ಸಲ್ಲಿಸಿ. ಇದಕ್ಕೆ ನೀವು ಅರ್ಹತೆಯನ್ನ ಹೊಂದಿ ನೀವು ಹಣವನ್ನ ಪಡೆದುಕೊಳ್ಳಿ. ಹೆಚ್ಚುವರಿಯಾಗಿ 2000 ರೂಪಾಯಿ ಹಣ ನಿಮಗೆ ಸಿಗುತ್ತೆ. ನೋಡಿ, ಇದು ಬಡತನ ರೇಖೆಯಲ್ಲಿರುವ ಒಂದು ನಿರ್ಗತಿಕ ವಿಧವರಿಗೆ ಆರ್ಥಿಕ ಸಹಾಯವನ್ನು ಸರ್ಕಾರ ಒದಗಿಸಲು ಈ ಒಂದು ಯೋಜನೆಯನ್ನ ಮಾಡಲಾಗಿದ್ದು, ಈ ಒಂದು ಯೋಜನೆಗೆ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು, ಯಾರು ಅರ್ಹತೆಯನ್ನ ಹೊಂದಿದ್ದಾರೆ ಅವರು. ಹಾಗೆ ನೋಡಿ, ಇಲ್ಲಿ ಪೆನ್ಷನ್ ಪಡೆಯುವಂತವರಿಗೆ ಅಂತಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಓಲ್ಡ್ ಏಜ್ ಪೆನ್ಷನ್ ಪಡೆಯುವಂತಹ ಎಲ್ಲಾ ಫಲಾನುಭವಿಗಳಿಗೆ ಇಲ್ಲಿ ಈ ಒಂದು ಯೋಜನೆಯಡಿ ಹಿರಿಯ ನಾಗರಿಕರಿಗೆ 400 ರೂಪಾಯಿಯಿಂದ 1000 ರೂಪಾಯಿ ಹಣ ಮಾಸಿಕ ಪಿಂಚಣಿ ಲಭ್ಯವಿದೆ. ಅರ್ಜಿ ಸಲ್ಲಿಕೆ ಮತ್ತೆ ಒಂದು ಸ್ಥಿತಿ ಪಾವತಿಯ ಕುರಿತು ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್ ಮೂಲಕ ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನ ಕೊಡಲಾಗಿದೆ. ಇದು ಹಲವು ಪ್ರಯೋಜನಕಾರಿಯಾಗಿದೆ ಮತ್ತು ಸುಗಮ ತ್ವರಿತ ಪಾರದರ್ಶಕವಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಹಾಗೂ ಈ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಹಣವನ್ನ ಪಡೆದುಕೊಳ್ಳಿ. ಹಾಗೂ ಇಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆಯಿಂದ ವೀಕ್ಷಕರೇ, ಇಲ್ಲಿ ವರ್ಷ ಪೂರ್ತಿ 2025 ಮತ್ತು 2026ನೇ ಬಜೆಟ್ ಮುನ್ನ ಸರ್ಕಾರಿ ನೌಕರರ ಹಳೆಯ ಪಿಂಚಣಿ ಯೋಜನೆಯನ್ನ ಇಲ್ಲಿ ಮರು ಜಾರಿಗೆ ತರುವಂತಹ ಕುರಿತು ಈ ಸಮಿತಿಯ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಈ ಮೂಲಕ ಹಳೆಯ ಪಿಂಚಣಿ ಒಂದು ಸೌಲಭ್ಯಕಾರರಿಗೆ ಇಲ್ಲಿ ನಿರ್ಧಾರ ಒಂದು ಸಂಭವ ಸಾಧ್ಯತೆ ಹೆಚ್ಚಾಗಿದೆ. ಇದು OPS ಚರ್ಚೆಯ ಮೂಲಕ ನಿರೀಕ್ಷೆಗಾಗಿ ನೌಕರರಿಗೆ ಒಂದು ನೇರ ಅನುಕೂಲನೆಯನ್ನ ಮಾಡಲಾಗಿದೆ. ದಯವಿಟ್ಟು ಈ ಒಂದು ಮಾಹಿತಿಯನ್ನ ಯಾರು ನಿವೃತ್ತ ಉದ್ಯೋಗಿಗಳು ಇರ್ತಾರೆ 60 ವರ್ಷದ ಮೇಲ್ಪಟ್ಟವರು ಅವರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ. ನೋಡಿ, ಇಲ್ಲಿ ಮೂಲಭೂತ ಜ್ಞಾಪನೆ ಮತ್ತು ಹಿರಿಯ ನಾಗರಿಕರ ಒಂದು ಪ್ರೀತಿ ಮತ್ತು ಶ್ರದ್ಧೆಯ ನಿರ್ವಹಣೆ ಅಂತ ಹೇಳ್ಬೋದು ವೀಕ್ಷಕರೇ. ಹೌದು, ನೀವೆಲ್ಲರೂ ಕೂಡ ಖುಷಿ ಪಡುವಂತಹ ಸುದ್ದಿ ಇಲ್ಲಿದೆ. ದಯವಿಟ್ಟು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮತ್ತು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಸುಮಾರು 57.91 ಲಕ್ಷ ಹಿರಿಯ ನಾಗರಿಕರಿಗೆ ಬೆಂಬಲ ನೀಡಲು ಇಲ್ಲಿ 10.47 ಕೋಟಿ ಮಂಜೂರಾಗಿದೆ. ಹೌದು ವೀಕ್ಷಕರೇ, ಬರೋಬ್ಬರಿ 11 ಕೋಟಿ ಇಲ್ಲಿ ಮಂಜೂರಾಗಿದೆ. 63 ಮುಕ್ತಾಶ್ರಮವನ್ನ ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ. 19 ಇನ್ನಷ್ಟು ನಿರ್ಮಾಣ ಪ್ರಾರಂಭವಾಗಲಿ ಅಂತಾನೆ ಹೇಳ್ಬೋದು. ಅಂತಂದ್ರೆ ಓಲ್ಡ್ ಏಜ್ ಹೋಮ್ಸ್ ಅಂತಾನೆ ಹೇಳ್ಬೋದು. ಇವನ್ನ ಪ್ರಾರಂಭ ಮಾಡ್ತಾ ಇದೆ ಸರ್ಕಾರ. ಜೊತೆಗೆ ಪ್ರೊಹೆಲೈನ್ಸ್ ಸೆಂಟರ್ಗಳು ಪ್ರತಿ ಜಿಲ್ಲೆಯಲ್ಲಿ ನಡೆಯುತ್ತಿವೆ. ಇದು ತುರ್ತು ಬದುಕು ತಾತ್ಕಾಲಿಕ ನೆರವು ಮಾಹಿತಿ ಸೇವೆಗೆ ಇದೊಂದು ಅದ್ಭುತ ನೆರವಾಗಲಿದೆ. ಇದೆಲ್ಲವೂ ಕೂಡ ಹಿರಿಯ ನಾಗರಿಕರಿಗೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಅಂಗವಿಕಲ ಏನ್ ಅಪ್ಡೇಟ್ ಬಂದಿದೆ? ನೀವು ಹೇಳಿದ್ರಿ ಇಲ್ಲಿ ಹಿರಿಯ ನಾಗರಿಕರಿಗೆ ಮಾಹಿತಿಯನ್ನ ಕೊಟ್ರಿ, ವಿಧವಾ ಮಹಿಳೆಯರಿಗೆ ಮಾಹಿತಿಯನ್ನ ಕೊಟ್ರಿ, ಮತ್ತೆ ಇಲ್ಲಿ 60 ವರ್ಷದ ಮೇಲ್ಪಟ್ಟಂತಹ ಒಂದು ಸರ್ಕಾರ ಹುದ್ದೆಯಿಂದ ನಿವೃತ್ತರಾದವರಿಗೂ ಮಾಹಿತಿಯನ್ನ ಕೊಟ್ರಿ. ಇವಾಗ ಅಂಗವಿಕಲರ ಮಾಹಿತಿ ಏನಿದೆ ಅಂತ ವೀಕ್ಷಕರೇ ಬನ್ನಿ. ಇಲ್ಲಿ ಅಂಗವಿಕಲರ ಮಾಹಿತಿ ಬಂದಿದೆ. ಏನು, ನೀವು ಪ್ರತಿ ತಿಂಗಳು ಕೂಡ ಇಲ್ಲಿ 1200 ರೂಪಾಯಿ ಹಣವನ್ನ ಸರ್ಕಾರದಿಂದ ಪಡಿತಾ ಇದ್ದೀರಲ್ಲ, ನಿಮ್ಮ ಒಂದು ಅಂಗವಿಕಲತೆ ಕಾರ್ಡ್ ನಿಂದ ಏನು ಡಿಸೇಬಲ್ ಕಾರ್ಡ್ ಅಂತ ಇರುತ್ತೆ ಆ ಒಂದು ಕಾರ್ಡ್ ಆಧಾರದ ಮೇಲೆ
ನಿಮ್ಮ ಒಂದು ಪಿಂಚಣಿ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಹೌದು, ಕೆಲವೊಬ್ಬರಿಗೆ ಇಲ್ಲಿ 40% ಇಲ್ಲಿ ಡಿಸಬಿಲಿಟಿ ಇರುತ್ತೆ, ಕೆಲವೊಬ್ಬರಿಗೆ 50% ಇರುತ್ತೆ, ಕೆಲವೊಬ್ಬರಿಗೆ 90% ಇರುತ್ತೆ. ಈ ರೀತಿಯಾಗಿ ಯಾರಿಗೆ ಹೆಚ್ಚಿರುತ್ತೆ ಆ ರೀತಿ ಪಿಂಚಣಿಯನ್ನ ಹೆಚ್ಚಿಗೆ ಮಾಡ್ತಾ ಇದೆ ಸರ್ಕಾರ. ಹಾಗಾಗಿ ವೀಕ್ಷಕರೇ, ಈ ಒಂದು ಪಿಂಚಣಿಯಲ್ಲಿ ನಿಮಗೆ ಕೊನೆಗೂ ಕೂಡ ಸರ್ಕಾರದಿಂದ ವಿಧವಾ ಪಿಂಚಣಿ, ಅಂಗವಿಕಲರ ಪಿಂಚಣಿ ಹಾಗೂ ವಯಸ್ಕರರ ಪಿಂಚಣಿಯನ್ನ ಪಡಿತಾ ಇದ್ದಂತಹ ಹಾಗೂ 60 ವರ್ಷದ ಮೇಲ್ಪಟ್ಟು ನಿವೃತ್ತರಾಗಿ ಪಿಂಚಣಿಯನ್ನ ಪಡಿತಾ ಇದ್ದಂತಹ ಎಲ್ಲಾ ಒಂದು ಫಲಾನುಭವಿಗಳಿಗೆ ಇಲ್ಲಿ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ವೀಕ್ಷಕರೇ. ಇವನ್ನ ತುಂಬಾ ರಿಸರ್ಚ್ ಮಾಡಿಬಿಟ್ಟು ಸುಮಾರು 4 ದಿನದಿಂದ ರಿಸರ್ಚ್ ಮಾಡಿಬಿಟ್ಟು ನಿಮಗೆ ವಿಡಿಯೋನ ಮಾಡಿದ್ದು. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುವಂತಹ ಸಾಧ್ಯತೆ ಇದೆ ವೀಕ್ಷಕರೇ. ವಿಡಿಯೋನ ಕೊನೆವರೆಗೂ ನೋಡಿದ ಹಾಗೂ ಲೈಕ್ ಮಾಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.